ಸೊ ಹೊಸ ವರ್ಷದ ಬಗ್ಗೆ ಮಾತಾಡೋಕ್ಕೂ ಮುನ್ನ 2025 ಹೇಗಿತ್ತು ನಿಮ್ಗೆ ಅಂತ? ಏನಿಲ್ಲ, ತುಂಬ ಕಲರ್ಫುಲ್ ಆಗಿತ್ತು. ಯಾಕಂದರೆ ಕಲರ್ಸ್ ಕನ್ನಡದಲ್ಲೇ ಕೆಲಸ ಮಾಡೋದ್ರಿಂದ ಬದುಕು ಯಾವಾಗಲೂ ಒಂದು 10 ವರ್ಷದಿಂದ ಕಲರ್ಫುಲ್ ಆಗಿ ಚೆನ್ನಾಗಿದೆ, ಚೆನ್ನಾಗಿತ್ತು ಅಷ್ಟೇ. ಸೊ ಮೇಡಮ್, ನೀವು ಹೇಳಿ, ಈಗ 2026ಕ್ಕೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂತಂದ್ರೆ, ಒಂದು ಪುಟ್ಟ ಚಂದ್ರಪ್ರಭಾ ಅಥವಾ ಪುಟ್ಟ ಭಾರತಿ ಬರುವಂತ ನಿರೀಕ್ಷೆ ಏನಾದರೂ ಇದೆಯಾ? ಖಂಡಿತ ಮ್ಯಾಮ್. ಸೊ ನಮ್ಮೆಲ್ಲರ ನಿರೀಕ್ಷೆಗಿಂತ ಅಭಿಮಾನಿಗಳ ನಿರೀಕ್ಷೆನೂ ಸಹ ಹಾಗೆ ಇದೆ. ಖಂಡಿತವಾಗ್ಲೂ ಅದು ಪ್ಲಾನಿಂಗ್ ಅಂತ ಏನಿಲ್ಲ, ಸೊ ಹಾಗೆ ಇದೆ. ಎಸ್ ಚಂದ್ರಪ್ರಭಾ ಅವರೇ, ಇನ್ನು ಈಗ ಮದ್ವೆ ಆದ್ಮೇಲೆ ನ್ಯೂ ಇಯರ್ಗೂ ಮದ್ವೆ ಮುಂಚೆ ನೀವು ಸೆಲೆಬ್ರೇಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡ್ತಿದ್ರಿ ನ್ಯೂ ಇಯರ್ಗೂ ಏನು ಡಿಫ್ರೆನ್ಸ್ ಇತ್ತು? ಆಗ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ರಿ, ಈಗ ಹೆಂಗೆ ಚೇಂಜಸ್ ಆಗಿದೆ? ಏನೂ ಇಲ್ಲ, ಈಗ ಸರ್ವೇ ಸಾಮಾನ್ಯಗೆ ಹೊಸ ವರ್ಷ ಇಯರ್ ಎಂಡ್ ಅಂದ ತಕ್ಷಣನೇ ಎಲ್ಲ ಕಡೆ ನೋಡಿದಾಗ ಇಂದು ದಿನನೇ ಎಲ್ಲ ಒಂದಷ್ಟು ಜನ ಹುಡುಗರೆಲ್ಲ ಸೇರ್ಕೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇರ್ತದೆ. ಒಂದಷ್ಟು ಚಿಕನ್ನು ಮಟನ್ನು ಫಿಶು ಅದೆಲ್ಲ ತಗೊಬರ್ಬೇಕು, ಆಮೇಲೆ ಒಂದಷ್ಟು ಎಣ್ಣೆ ಗಿಣ್ಣೆ ಅಂತ. ಈ ಸರ್ವೇ ಸಾಮಾನ್ಯಗೆ ಇದೆಲ್ಲ ಈಗಿಂದ ಶುರುವಾಗಿರೋದಲ್ಲ, ಅವಾಗಿಂದನೂ ಇತ್ತು ಅದು. ಕೇಕು ಅಂತೀವಿ ಅಷ್ಟೇ, ಕೇಕ್ ಇಲ್ಲ ಒಂದು ಸ್ವಲ್ಪ, ಅವತ್ತೆಲ್ಲ ಅಷ್ಟೇ ಸ್ವೀಟ್ ಎಲ್ಲಿ ಸೇರುತ್ತೆ ಅಷ್ಟೇ, ಎಲ್ಲ ಖಾರ ಖಾರ ಆ ಥರದ್ದು ಆಚರಣೆ ಮಾಡ್ಕೊಂಡು ಬಂದಿತ್ತು ಅಷ್ಟೇನೆ. ಈಗ ಹೆಂಗೆ ಇಲ್ಲ, ಈಗ ಆ ಥರ ಏನಿಲ್ಲ. ನಾನು ಮದುವೆ ಹಾಕಿದ ಮುಂಚೆನೇ ಆ ಥರದ್ದೆಲ್ಲ ಒಂದು ಸ್ವಲ್ಪ ಸ್ಟಾಪ್ ಮಾಡಿದೆ. ಯಾಕಂದರೆ ನಾನು ಯಾವಾಗ ಬೆಂಗಳೂರಿಗೆ ಬಂದೆ ಹಲವಾರು ಯೋಚನೆಗಳೇ ಜಾಸ್ತಿ. ಈ ವರ್ಷ ಏನು ಮಾಡಿದ್ದೀನಿ, ಮುಂದಿನ ವರ್ಷ ಬೇರೆ ಥರ ಏನಾರು ಮಾಡ್ಬೇಕಲ್ಲ ಅನ್ನೋದೇ ಜಾಸ್ತಿ ಹುಚ್ಚು. ಒಂದು 10 ವರ್ಷದಿಂದ ಸಿನಿಮಾ ಇನ್ನೇನೋ. ಯಾಕಂದ್ರೆ ಈ ವರ್ಷ ಒಂದು ಬಿಗ್ ಬಾಸ್ಗೆ ಹೋದೆ, 3 ವರ್ಷದಿಂದ ಆಸೆ ಇತ್ತು. ಈ ವರ್ಷ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಆಸೆ. ಈಗ ಬಿಗ್ ಬಾಸ್ಗೆ ಹೋಗಿದ್ದೀನಿ. ಈಗ ಮುಂದಿನ ವರ್ಷ ಅಟ್ಲೀಸ್ಟ್ ಒಂದು ಎಲ್ಲ ಹಿರಿಯ ಕಲಾವಿದರ ಜೊತೆ ಮಾಡಬೇಕು. ಸುದೀಪ್ ಸರ್ ಆಗ್ಬೋದು, ಶಿವಣ್ಣ ಸರ್ ಜೊತೆ, ಇಂಥರ ದೊಡ್ಡರ ಜೊತೆ ಮಾಡಬೇಕು. ಅದೇ ನಮಗೆ ಹೊಸ ಲೈಫು. ಇದ್ದದ್ದೆಲ್ಲ ಮಾಡಿ ಸಾಕಾಗೈತೆ. ಎಣ್ಣೆ ಹೊಡೆಯೋದು, ಚಿಕನ್ ಮಟನ್ ತಿನ್ನೋದು ಇಯರ್ ಎಂಡಲ್ಲಿ, ಇದೆಲ್ಲ ಸುಮ್ಮನೆ ಅಷ್ಟೇನೆ. ಇದು ಯಾವುದು ಯೂಸ್ಗಂತೂ ಆಗಲ್ಲ, ಒಂದು ಎಂಜಾಯ್ಮೆಂಟ್ ಅಷ್ಟೇ ಆ ಕ್ಷಣ ಅಷ್ಟೇನೆ. ಎಸ್, ಇನ್ನು ನಿಮ್ಮ ಮಜಾ ಭಾರತ ಆಗಿರ್ಬೋದು ಅಥವಾ ಗಿಚ್ಚಿಗಿಲಿಗಿಲಿ ನಿಮ್ದೊಂದು ಸ್ಟೆಪ್ ಸಖತ್ ಫೇಮಸ್ ಇತ್ತು, ಕೆಂಪಕ್ಕ ಕಾಳಕ್ಕೋ ಅಂತ. ಅದನ್ನ ಅಲ್ಲೇ ಕೂತಲ್ಲೇ ಒಂದ್ಸಲ ಮಾಡ್ತೀರಾ ಸರ್? ಖಂಡಿತ ಮಾಡೋಣ, ನೀವು ಮಾಡ್ಬೇಕು ಅಷ್ಟೇನೆ. ನೀವು ಮಾಡೋದಾದ್ರೆ ಖಂಡಿತ ಮಾಡಿ, ನಾನು ನೋಡ್ತೀನಿ. ಅಲ್ಲ, ನಾವಿಬ್ರು ಮಾಡ್ಬೇಡ, ಸಿಕ್ಕಾಬಿಟ್ಟೆ ಸಾಕಾಗ್ಬಿಟ್ಟೈತೆ. ಆಯ್ತು, ಖಂಡಿತ ಮಾಡೋಣ. ಸೊ ಅದ್ರಲ್ಲಿ ಒಂದು ಲೈನ್ ಕೂಡ ಇದೆ, ಅಂದ್ರೆ ಬೆಳ್ಗೆ ಚೆನ್ನಾಗಿರ್ಲಿ ಅಂತ. ಅದೇ ತರ ಬೆಳ್ಗೆ ಮುದ್ದಾಗಿರೋಂಥ ವೈಫ್ ಸಿಕ್ಕಿದ್ದಾರೆ. ಸೊ ನಿಮ್ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ನಮ್ದಾ, ಈಗ ನನ್ಗೆ ಅದು ನಂದು ಕೆಂಪಗೋ ಕಾಳಕ ಅಂತ ಒಂದು ಸಾಂಗ್ ಇತ್ತಲ್ಲ, ಅದರಿಂದನೇ ಸ್ಟಾರ್ಟ್ ಆಯ್ತು. ಆದ್ರಿಂದನೇ ಶುರು ಆಯ್ತು. ನೋಡ್ಬಿಟ್ಟೆ ಸಕ್ಕತ್ತಾಗೈತೆ, ತುಂಬಾ ಚೆನ್ನಾಗಿ ಮಾಡ್ತೀರಿ, ಐ ಲೈಕ್ ಯು ಅನ್ನೋ ತರದಲ್ಲಿ ಮೆಸೇಜ್ ಮಾಡಿದ್ರು. ಪರಿಚಯ ಇರ್ಲಿಲ್ಲ, ಪರಿಚಯ ಇಲ್ಲ, ಏನಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ನಲ್ಲಿ ಐ ಲೈಕ್ ಯು ಅಂತ ಅಂದ್ಬಿಟ್ಟು ಲವ್ ಸಿಂಬಲ್ ಇದೆಲ್ಲ ಕಳ್ಸಿದ್ರಲ್ಲ. ನನಗೆ ಇಂಗ್ಲೀಷ್ ಬರಲ್ಲ. ನನಗೆ ಐ ಲೈಕ್ ಯು ಅನ್ನೋದು ಐ ಲವ್ ಯು ತರ ಕಾಣಿಸ್ತು. ಐ ಲವ್ ಯು ಅಂತ ಕಳ್ಸೋರ್ಲ ಅಂತ ಅಂದ್ಬಿಟ್ಟು ಹಂಗೇನೆ ಐ ಟು ಲವ್ ಯು ಅಂತ ಕಳಿಸ್ದೆ. ಅದು ಹಂಗಾಗಿ ಆಗ ಒಂದ್ ಸ್ವಲ್ಪ ಬೈಯೋದು ಗೀಯೋದು ಮೆಸೇಜ್ ಎಲ್ಲ ಬಂತು. ಅವಾಗ ಒಂದ್ ಸ್ವಲ್ಪ ತಣ್ಣಗೆ ತೆಪ್ಕ ಆಗ್ಬಿಟ್ಟೆ.